ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಈ ಬಾರಿಯ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಹೆಸರು ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೂ ಕೂಡ ಪಾಂಡ್ಯರದ್ದೇ ಟ್ರೋಲ್. ಒಂದು ಕಡೆ ಮುಂಬೈ ಕ್ಯಾಪ್ಟನ್ಸಿ ವಿಚಾರ, ಮತ್ತೊಂದು ಕಡೆ ಕಳಪೆ ಪ್ರದರ್ಶನ. ಇದೆಲ್ಲ ಮುಗಿದ ಮೇಲೆ ಪತ್ನಿ ನತಾಶಾ ಜೊತೆಗಿನ ಡಿವೋ ಸುದ್ದಿ. ಹೀಗೆ ಒಂದರ ಹಿಂದೆ ಒಂದರಂತೆ ಪಾಂಡ್ಯ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಾನೇ ಇದ್ರು. ಬಟ್ ಈಗ ಅದೇ ಟ್ರೋಲ್ ಪೇಜ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ಹೀರೋ ಆಗಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ಅಂದು ವಿಲನ್ ಆಗಿದ್ದ ಪಾಂಡ್ಯ ಇಂದು ಹೀರೋ ಆಗಿದ್ದೇಗೆ? ಈ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ನೀಡುತ್ತಿದೆ. ಚಾಂಪಿಯನ್ ಪಟ್ಟಕ್ಕೇರೋ ತಂಡಗಳ ಪೈಕಿ ಹಾಟ್ ಫೇವರಿಟ್ ಎನಿಸಿಕೊಂಡಿದೆ. ಒಂದೊಂದು ಪಂದ್ಯದಲ್ಲಿ ಒಬ್ಬೊಬ್ಬರು ಮ್ಯಾಚ್ ವಿನ್ನರ್ಸ್ ಇಂಡಿಯಾ ಪರ ಕೆಚ್ಚೆದೆಯ ಹೋರಾಟ ನಡೆಸಿದ್ದಾರೆ. ಅದರಲ್ಲೂ ಭಾರತ ತಂಡಕ್ಕೆ ಆಯ್ಕೆಯೇ ಆಗಲ್ಲ ಅನ್ಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ಈಗ ತಾವೇನು, ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಟೀಂ ಇಂಡಿಯಾದ ಮೇನ್ ಸ್ಟ್ರೆಂತ್ ಆಗಿದ್ದಾರೆ. ತಮ್ಮ ಸ್ಥಾನಕ್ಕೆ ಯಾರನ್ನು ಕೂಡ ರಿಪ್ಲೇಸ್ ಮಾಡೋಕೆ ಆಗಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಂತೂ ಪಾಂಡ್ಯ ಮ್ಯಾಚ್ ವಿನ್ನರ್ ರೋಲ್ನ ಪರ್ಫೆಕ್ಟ್ ಆಗಿ ಪ್ಲೇ ಮಾಡಿದ್ರು. ಇದೇ ಕಾರಣಕ್ಕೆ ಅಂದು ಅವಮಾನ ಅನುಭವಿಸಿದ ಅದೇ ಅಭಿಮಾನಿಗಳಿಂದ ಈಗ ಹೊಗಳಿಸಿಕೊಳ್ತಿದ್ದಾರೆ. ವಿಶ್ವಕಪ್ ಆರಂಭಕ್ಕೂ ಮುನ್ನ ಐಪಿಎಲ್ನಲ್ಲಿ ಹಾರ್ದಿಕ್ ಪಾಂಡ್ಯ ಪರ್ಫಾರ್ಮೆನ್ಸ್ 0 ಆಗಿತ್ತು. ಮುಂಬೈ ತಂಡದಲ್ಲಾದ ಬದಲಾವಣೆಗಳು, ಟೀಕೆಗಳು, ವೈಯಕ್ತಿಕ ಜೀವನದ ಬಗೆಗಿನ ಊಹಾಪೋಹ, ಈ ಎಲ್ಲ ವಿಚಾರಗಳಿಂದ ಹಾರ್ದಿಕ್ ಪಾಂಡ್ಯ ಕುಗ್ಗಿ ಹೋಗಿದ್ರು. ಸಮಸ್ಯೆಗಳ ಸುಳಿಗೆ ಸಿಲುಕಿ ಬಸವಳಿದಿದ್ದ ಪಾಂಡ್ಯ ಇದೀಗ ವಿಶ್ವಕಪ್ನಲ್ಲಿ ಪುಟಿದೆದ್ದಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅಷ್ಟಕ್ಕೂ ಐಪಿಎಲ್ನಲ್ಲಿ ವಿಲನ್ ಆಗಿದ್ದ ಪಾಂಡ್ಯ ವಿಶ್ವಕಪ್ನಲ್ಲಿ ಹೀರೋ ಆಗಿರೋದಕ್ಕೆ ಸಾಕ್ಷಿಯೇ ಈ ಅಂಕಿಅಂಶಗಳು. ಟಿ20 ವಿಶ್ವಕಪ್ನ ಮೊದಲ ಪಂದ್ಯದಿಂದಲೂ ಕೂಡ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಬಾಂಗ್ಲಾ ವಿರುದ್ಧದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಹಾರ್ದಿಕ್ ಪಾಂಡ್ಯ 23 ಎಸೆತಗಳಲ್ಲಿ ಭರ್ಜರಿ 40 ರನ್ ಸಿಡಿಸಿ ಅಜೇಯರಾಗಿ ಉಳಿದಿದ್ರು. ಹಾಗೆ 3 ಓವರ್ ಬೌಲಿಂಗ್ ಮಾಡಿ 30 ರನ್ ನೀಡಿ 1 ವಿಕೆಟ್ ಕೂಡ ಕಿತ್ತಿದ್ರು. ನಂತರ ಜೂನ್ 5ರಂದು ನಡೆದ ಐರ್ಲೆಂಡ್ ವಿರುದ್ಧದ ಮೊದಲ ಅಧಿಕೃತ ಪಂದ್ಯದಲ್ಲೂ ಕೂಡ ಭಾರತದ ಪರ ಪಾಂಡ್ಯ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರು. ಬ್ಯಾಟಿಂಗ್ಗೆ ಅವಕಾಶ ಸಿಗದೇ ಇದ್ರೂ ಕೂಡ ಬೌಲಿಂಗ್ನಲ್ಲಿ ಮಿಂಚಿದ್ರು. 4 ಓವರ್ ಬೌಲ್ ಮಾಡಿ 1 ಮೇಡನ್ ಓವರ್ ಮಾಡಿದ್ರು. 27 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಬೇಟೆಯಾಡಿದ್ರು. ಬಳಿಕ ಪಾಕಿಸ್ತಾನ ವಿರುದ್ಧದ 2ನೇ ಪಂದ್ಯದಲ್ಲಿ 7 ರನ್ ಸಿಡಿಸಿ 2 ವಿಕೆಟ್ ಕೂಡ ಕಿತ್ತಿದ್ರು. ಅದರಲ್ಲೂ 4 ಓವರ್ಗಳಲ್ಲಿ ಬರೀ 24 ರನ್ ನೀಡಿದ್ದು ಭಾರತದ ಗೆಲುವಿಗೆ ಪ್ರಮುಖ ಕೊಡುಗೆಯನ್ನು ನೀಡಿತ್ತು. ಹಾಗೆ ಅಮೆರಿಕ ವಿರುದ್ಧದ 3ನೇ ಪಂದ್ಯದಲ್ಲಿ ಬ್ಯಾಟಿಂಗ್ಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಅಮೆರಿಕದ 2 ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ರು. ಅದರಲ್ಲೂ 1 ಮೇಡನ್ ಓವರ್ ಸಮೇತ 4 ಓವರ್ ಬೌಲ್ ಮಾಡಿ ಜಸ್ಟ್ 14 ರನ್ ಅಷ್ಟೇ ನೀಡಿದರು. ಇನ್ನು ಲೀಗ್ ಹಂತದಲ್ಲಿ ಮಳೆ ಕಾರಣದಿಂದ ಕೆನಡಾ ವಿರುದ್ಧದ ಭಾರತದ 4ನೇ ಪಂದ್ಯ ರದ್ದಾಗಿತ್ತು. ಇದಾದ ಬಳಿಕ ಸೂಪರ್ 8 ಸುತ್ತಿನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತದ ಪರ ಪಾಂಡ್ಯ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು. 24 ಎಸೆತಗಳಲ್ಲಿ 32 ರನ್ ಸಿಡಿಸಿ ಮಿಂಚಿದ್ರು. ಹಾಗೆ 7 ಓವರ್ ಬೌಲ್ ಮಾಡಿ ಕೇವಲ 13 ರನ್ ನೀಡಿದರು. ಈ ಪಂದ್ಯದಲ್ಲಿ ಯಾವುದೇ ವಿಕೆಟ್ ಅನ್ನು ಪಡೆದಿರಲಿಲ್ಲ. ಇನ್ನು ಜೂನ್ 22ರಂದು ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಂತೂ ಪಾಂಡ್ಯ ಹೀರೋ ಆಗಿ ಮೆರೆದಿದ್ರು. 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಕಣಕ್ಕಿಳಿದಾಗ ಟೀಂ ಇಂಡಿಯಾ 11.4 ಓವರ್ಗಳಲ್ಲಿ 108 ರನ್ ಅಷ್ಟೇ ಗಳಿಸಿತ್ತು. ಅಷ್ಟೊತ್ತಿಗಾಗಲೇ ಪ್ರಮುಖ 4 ಬ್ಯಾಟರ್ಸ್ ಪೆವಿಲಿಯನ್ ಸೇರಿದ್ರು. ಈ ವೇಳೆ ಜವಾಬ್ದಾರಿಯುತ ಆಟವಾಡಿದ ಪಾಂಡ್ಯ ಪ್ರತಿ ಶಾಟ್ಗಳನ್ನು ಕೂಡ 100% ಪರ್ಫೆಕ್ಟ್ ಆಗಿ ಪ್ಲೇ ಮಾಡಿದ್ರು. ಬಾಂಗ್ಲಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದ ಹಾರ್ದಿಕ್ 4 ಬೌಂಡ್ರಿ 3 ಸಿಕ್ಸರ್ಗಳನ್ನು ಚೆಚ್ಚಿದ್ರು. 185ರ ಸ್ಟ್ರೈಕ್ ರೇಟ್ನಲ್ಲಿ ಘರ್ಜಿಸಿದ ಹಾರ್ದಿಕ್ 27 ಎಸೆತಗಳಲ್ಲಿ ಭರ್ಜರಿ 50 ರನ್ಗಳನ್ನು ಸಿಡಿಸಿದ್ರು. ಹಾಗೆ ಬ್ಯಾಟಿಂಗ್ ಮಾತ್ರವಲ್ಲ, ಬೌಲಿಂಗ್ನಲ್ಲೂ ಕೂಡ ಕಮಾಲ್ ಮಾಡಿದ್ರು. ಅಲ್ಲದೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ವಿಶೇಷ ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ 300ಕ್ಕೂ ಹೆಚ್ಚು ರನ್ ಗಳಿಸಿದ ಹಾಗೆ 20ಕ್ಕೂ ಹೆಚ್ಚು ವಿಕೆಟ್ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾರ್ದಿಕ್ಗೂ ಮೊದಲು ಭಾರತದ ಯಾವುದೇ ಆಲ್ರೌಂಡರ್ ಕೂಡ ಈ ಸಾಧನೆ ಮಾಡಲು ಸಾಧ್ಯವಾಗಿರಲಿಲ್ಲ. ಟಿ20 ವಿಶ್ವಕಪ್ ವೃತ್ತಿ ಜೀವನದಲ್ಲಿ ಪಾಂಡ್ಯ ಆಡಿರುವ 21 ಪಂದ್ಯಗಳ 13 ಇನ್ನಿಂಗ್ಸ್ಗಳಲ್ಲಿ 27.45ರ ಸರಾಸರಿ ಮತ್ತು 137.89ರ ಸ್ಟ್ರೈಕ್ ರೇಟ್ನಲ್ಲಿ 307 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 2 ಅರ್ಧ ಶತಕಗಳು ಸಹ ಸೇರಿವೆ. ಇದರಲ್ಲಿ ಅವರ ಅತ್ಯುತ್ತಮ ಸ್ಕೋರ್ ಅಂದರೆ 63 ರನ್. ಒಟ್ಟಾರೆ ಕ್ರಿಕೆಟ್ ಕರಿಯರ್ ಹಾಗೆ ಪರ್ಸನಲ್ ಲೈಫ್ನ ಸಾಲು ಸವಾಲುಗಳನ್ನು ಮೆಟ್ಟಿ ನಿಂತಿರೋ ಹಾರ್ದಿಕ್ ಪಾಂಡ್ಯ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಸಂಜೀವಿನಿಯಾಗಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ ಎರಡರಲ್ಲೂ ಕೂಡ ಸಾಲಿಡ್ ಆಟವಾಡ್ತಾ ರಿಯಲ್ ಫೈಟರ್ ಅನ್ನೋದನ್ನು ನಿರೂಪಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಕೂಡ ಹಾರ್ದಿಕ್ ಇಂಥದ್ದೇ ಪರ್ಫಾರ್ಮೆನ್ಸ್ ನೀಡಲಿ, ಕಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಟಿ20 ವಿಶ್ವಕಪ್ ಇದೀಗ ನಾಕೌಟ್ ಹಂತಕ್ಕೆ ಬಂದಿದೆ. ಈಗಾಗಲೇ ಗ್ರೂಪ್ 2ನಲ್ಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಸೆಮೀಸ್ಗೆ ಕಾಲಿಟ್ಟಾಗಿದೆ. ಬಟ್ ಇಲ್ಲಿ ಸೌತ್ ಆಫ್ರಿಕಾ ಟೂರ್ನಿಯಲ್ಲಿ ವಿಶ್ವ ದಾಖಲೆ ಬರೆಯುತ್ತಾ ಮುನ್ನುಗ್ತಾ ಇದ್ರೆ, ಮತ್ತೊಂದು ಕಡೆ ವೆಸ್ಟ್ ಇಂಡೀಸ್ ತನ್ನದೇ ತಪ್ಪಿನಿಂದ ಸೂಪರ್ 8 ಸುತ್ತಿನಿಂದ ಹೊರಬಿದ್ದಿದೆ. ತಾಯ್ನಾಡಿನಲ್ಲಿ ಟಿ20 ವಿಶ್ವಕಪ್ ಗೆಲ್ಲುವ ವೆಸ್ಟ್ ಇಂಡೀಸ್ ತಂಡದ ಕನಸು ಭಗ್ನವಾಗಿದೆ. ಆಂಡ್ರೂ ರಸೆಲ್ ಮಾಡಿದ ಒಂದು ತಪ್ಪು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.
ಆಂಡ್ರೆ ರಸೆಲ್ ರನ್ಔಟ್ ಆದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. 1 ರನ್ ತೆಗೆದುಕೊಳ್ಳೋಕೆ ಇಷ್ಟೊಂದು ರಿಸ್ಕ್ ಗೊತ್ತಿದ್ರೂ ಕೂಡ ಯಾಕೆ ತೆಗೆದುಕೊಳ್ಬೇಕಿತ್ತು, ಬಹುದೊಡ್ಡ ನಷ್ಟ ಉಂಟು ಮಾಡಿತ್ತು ಅಂತ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ರಸೆಲ್ ಕೊನೆ ಓವರ್ವರೆಗೂ ಕೂಡ ಇದ್ದಿದ್ರೆ ವೆಸ್ಟ್ ಇಂಡೀಸ್ 150 ರನ್ಗಳವರೆಗೆ ತಲುಪಬಹುದಿತ್ತು. ಹೀಗೆ ಆಗಿದ್ರೆ ವಿಂಡೀಸ್ ಗೆಲ್ತಾ ಇತ್ತು ಎಂದು ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಸೌತ್ ಆಫ್ರಿಕಾದ ಪ್ರದರ್ಶನವನ್ನು ಮೆಚ್ಚಿಕೊಳ್ಳಲೇಬೇಕು. T20 ವಿಶ್ವಕಪ್ 2024ರಲ್ಲಿ ಸೌತ್ ಆಫ್ರಿಕಾ ಸೋಲಿಲ್ಲದ ಸರದಾರನಾಗಿ ಮುನ್ನುಗ್ತಾ ಇದೆ. ಮೊದಲ ಸುತ್ತಿನಲ್ಲಿ 4 ಪಂದ್ಯಗಳಲ್ಲಿ ವಿಜಯ ಸಾಧಿಸಿದ್ದ ಆಫ್ರಿಕನ್ನರು ಇದೀಗ ದ್ವಿತೀಯ ಸುತ್ತಿನಲ್ಲೂ ಕೂಡ 3 ಗೆಲುವು ದಾಖಲಿಸಿದ್ದಾರೆ. ಈ ಗೆಲುವುಗಳ ಮೂಲಕ ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದೆ. ವಿಶೇಷ ಅಂದರೆ ಈ 7 ಗೆಲುವುಗಳೊಂದಿಗೆ ಸೌತ್ ಆಫ್ರಿಕಾ T20 ವಿಶ್ವಕಪ್ನಲ್ಲಿ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಅದು ಕೂಡ ಸತತ ಗೆಲುವುಗಳ ಮೂಲಕ ಅನ್ನೋದೇ ವಿಶೇಷ. ಅಂದರೆ T20 ವಿಶ್ವಕಪ್ ಇತಿಹಾಸದ ಆವೃತ್ತಿಯೊಂದರಲ್ಲಿ ಯಾವುದೇ ತಂಡ ಸತತ 7 ಗೆಲುವುಗಳನ್ನು ಕಂಡಿರಲಿಲ್ಲ. 2009ರಲ್ಲಿ ಶ್ರೀಲಂಕಾ ತಂಡ ಸತತ 6 ಗೆಲುವು ದಾಖಲಿಸಿ ದಾಖಲೆ ಬರೆದಿತ್ತು. ಇದಾದ ಬಳಿಕ 2010ರಲ್ಲಿ ಆಸ್ಟ್ರೇಲಿಯಾ ತಂಡ ಸತತ 6 ಗೆಲುವುಗಳನ್ನು ದಾಖಲಿಸಿ ಈ ದಾಖಲೆಯನ್ನು ಸರಿಗಟ್ಟಿತ್ತು. ಇನ್ನು 2021ರಲ್ಲೂ ಕೂಡ ಆಸ್ಟ್ರೇಲಿಯಾ 6 ಗೆಲುವುಗಳೊಂದಿಗೆ ಈ ದಾಖಲೆಯನ್ನು ಪುನರಾವರ್ತನೆ ಮಾಡಿತ್ತು. ಇದೀಗ ಇದೇ ಮೊದಲ ಬಾರಿಗೆ T20 ವಿಶ್ವಕಪ್ ಆವೃತ್ತಿಯೊಂದರಲ್ಲಿ ತಂಡವೊಂದು ಸತತ 7 ಗೆಲುವು ದಾಖಲಿಸಿದೆ. ಈ ಮೂಲಕ ಕಳೆದ 8 ವಿಶ್ವಕಪ್ ಆವೃತ್ತಿಗಳಲ್ಲಿ ಯಾವುದೇ ತಂಡಕ್ಕೆ ಸಾಧ್ಯವಾಗದ ವಿಶೇಷ ದಾಖಲೆಯೊಂದನ್ನು ಸೌತ್ ಆಫ್ರಿಕಾ ನಿರ್ಮಾಣ ಮಾಡಿದೆ. ಇನ್ನು T20 ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೆಲುವು ದಾಖಲಿಸಿದ ವಿಶ್ವ ದಾಖಲೆ ಆಸ್ಟ್ರೇಲಿಯಾ ತಂಡದ ಹೆಸರಿನಲ್ಲಿದೆ. 2022 ಹಾಗೆ 24ರ T20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ಸತತ 8 ಗೆಲುವು ದಾಖಲಿಸಿ ಈ ದಾಖಲೆಯನ್ನು ನಿರ್ಮಿಸಿದೆ. ಇದೀಗ ಸತತ 7 ಜಯ ಸಾಧಿಸಿರುವ ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಜಯಬೇರಿ ಬಾರಿಸಿದರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಸದ್ಯ ಟೂರ್ನಿಯಲ್ಲಿ ಸೋಲೆ ಕಾಣದಂತೆ ಸೆಮಿಫೈನಲ್ ತಲುಪಿರುವ ದಕ್ಷಿಣ ಆಫ್ರಿಕಾ ತಂಡ ಲೀಗ್ ಮತ್ತು ಸೂಪರ್ 8 ಎರಡೂ ಹಂತಗಳಲ್ಲಿ ಅಂಕಪಟ್ಟಿ ಅಗ್ರಸ್ಥಾನ ಪಡೆಯುವ ಮೂಲಕ ಸೆಮಿಫೈನಲ್ಗೆ ಕಾಲಿಟ್ಟಿದೆ. ಸೂಪರ್ 8 ಹಂತದಲ್ಲಿ ಮೊದಲಿಗೆ ಅಮೆರಿಕ ಎದುರು 18 ರನ್ಗಳ ಜಯ ದಾಖಲಿಸಿದ ಹರಿಣ ಪಡೆ ಬಳಿಕ ಇಂಗ್ಲೆಂಡ್ ಎದುರು 7 ರನ್ಗಳ ರೋಚಕ ಗೆಲುವನ್ನು ತನ್ನದಾಗಿಸಿಕೊಂಡಿತ್ತು. ಇದಾದ ಬಳಿಕ ವೆಸ್ಟ್ ಇಂಡೀಸ್ ಸದ್ದನ್ನಡಗಿಸಿ ಅಂತಿಮ 4ರ ಘಟ್ಟಕ್ಕೆ ಕಾಲಿಟ್ಟಿದೆ. ಮುಂದಿನ ಪಂದ್ಯಗಳಲ್ಲೂ ಇದೇ ಫಾರ್ಮ್ನೊಂದಿಗೆ ಟ್ರೋಫಿಗೆ ಮುತ್ತಿಕ್ಕೋ ತವಕದಲ್ಲಿದೆ. ಇಲ್ಲಿ ಇನ್ನೊಂದು ಅಚ್ಚರಿ ಅಂದರೆ ಇದುವರೆಗೆ ಒಟ್ಟು 8 ಆವೃತ್ತಿಯ T20 ವಿಶ್ವಕಪ್ ಆಡಿದ್ದು ಆತಿಥೇಯ ತಂಡಕ್ಕೆ ಒಮ್ಮೆಯೂ ಕೂಡ ಚಾಂಪಿಯನ್ ಆಗೋಕೆ ಸಾಧ್ಯನೇ ಆಗಿಲ್ಲ. ಈ ಸಲ ಅಮೆರಿಕ ಮತ್ತೆ ವೆಸ್ಟ್ ಇಂಡೀಸ್ ಟೂರ್ನಿಗೆ ಆತಿಥ್ಯವನ್ನು ವಹಿಸಿದ್ವು. ಎರಡೂ ಆತಿಥೇಯ ತಂಡಗಳು ಸೂಪರ್ 8ನಿಂದ ಈಗಾಗಲೇ ಹೊರಬಿದ್ದಿವೆ. ಇದರೊಂದಿಗೆ ಈ ಆವೃತ್ತಿಯಲ್ಲೂ ಕೂಡ ಅದೊಂದು ದಾಖಲೆ ಸೃಷ್ಟಿಯಾಗದೆ ಹಾಗೆಯೇ ಉಳಿದಿದೆ. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ಮಾಜಿ ಸಚಿವ HD ರೇವಣ್ಣ ಪುತ್ರರ ಅರ್ಜಿ ವಿಚಾರಣೆ ನಡೆಯಿತು. ಸಲಿಂಗಕಾಮ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ JDS ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣರನ್ನ ಕೋರ್ಟ್ 8 ದಿನ CID ಕಸ್ಟಡಿಗೆ ನೀಡಿದೆ. ಇನ್ನು ಪೆನ್ಡ್ರೈವ್ ಪ್ರಕರಣದ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ CID ಕಸ್ಟಡಿಯಿಂದ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 2 ಪ್ರಕರಣಗಳ ಪ್ರತ್ಯೇಕವಾಗಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಸೂರಜ್ನನ್ನ ಜುಲೈ 1ರವರೆಗೆ CID ಕಸ್ಟಡಿಗೆ ನೀಡಿ ಆದೇಶ ನೀಡಿದರು. ಹಾಗೆ ಪ್ರಜ್ವಲ್ಗೆ ಜುಲೈ 8ರವರೆಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶ ಹೊರಡಿಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ಇವತ್ತು ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ವಿನೀಶ್ ಜೈಲಿಗೆ ತೆರಳಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಪತ್ನಿ ಹಾಗೆ ಮಗನನ್ನ ಕಂಡ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ವಿಜಯಲಕ್ಷ್ಮಿ ಅಲ್ಲಿಂದ ತೆರಳಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಸ್ನೇಹಿತ ವಿನೋದ್ ಪ್ರಭಾಕರ್ ಕೂಡ ಜೈಲಿಗೆ ತೆರಳಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. 18ನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮೋದಿ ನಂತರ ಇತರ ಸಂಸದರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು HD ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಗಮನ ಸೆಳೆದರು. ನರೇಂದ್ರ ಮೋದಿ ಸೇರಿದಂತೆ ಸಂಸದರು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹಿಳಾ ನೌಕರರಿಗೆ ಬಂಪರ್ ಕೊಡುಗೆ ನೀಡಿದೆ. ಇನ್ನು ಮುಂದೆ ಬಾಡಿಗೆ ತಾಯ್ತನದ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗೆ 6 ತಿಂಗಳ ಹೆರಿಗೆ ರಜೆ ನೀಡಲಾಗುತ್ತೆ. ಕೇಂದ್ರ ಸರ್ಕಾರ ಬರೋಬ್ಬರಿ 50 ವರ್ಷದ ನಿಯಮ ಬದಲಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. T20 ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಸರಣಿ ಆಡಲಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಣ T20 ಸರಣಿಯು ಜುಲೈ 6ರಿಂದ ಶುರುವಾಗಲಿದೆ. ಜುಲೈ 14ರವರೆಗೆ ನಡೆಯಲಿರುವ ಈ ಸರಣಿಯಲ್ಲಿ ಒಟ್ಟು 5 ಪಂದ್ಯಗಳನ್ನು ಆಡಲಾಗುತ್ತೆ. ಈ ಸರಣಿಯ ಬಳಿಕ ಭಾರತ ಮತ್ತು ಶ್ರೀಲಂಕಾ ನಡುವಣ 6 ಪಂದ್ಯಗಳ ಸೀಮಿತ ಓವರ್ಗಳ ಸರಣಿ ನಡೆಯಲಿದೆ. ಈ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ವಿಶ್ವಕಪ್ ಮುಕ್ತಾಯದ ಬಳಿಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಪ್ರಮುಖ ಆಟಗಾರರು ವಿಶ್ರಾಂತಿ ಪಡೆಯುವ ಸಾಧ್ಯತೆ ಇದೆ. ಯುವ ಆಟಗಾರರಾದ ಅಭಿಷೇಕ್ ಶರ್ಮಾ, ರಿಯಾನ್ ಪರಾಗ್, ಮಯಾಂಕ್ ಯಾದವ್ಗೆ ಜಿಂಬಾಬ್ವೆ ಸರಣಿಯಲ್ಲಿ ಚಾನ್ಸ್ ಸಿಗಲಿದೆ ಎಂದು ವರದಿಯಾಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.